ಇವತ್ತು ಸಿದ್ದರಾಮಯ್ಯ ಬಹಳ ಜೋಶಲ್ಲಿದ್ದರು. ಜೊತೆಗೆ ಕೇಂದ್ರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಮಾಡಿದರು. ಎಷ್ಟರ ಮಟ್ಟಿಗೆ ನಮ್ಮ ಅನ್ಯಾಯ ಮಾಡಿದಿರಿ ಅಂಕಿ ಅಂಶಗಳ ಸಹಿತ ಹೇಳುವಂಥ ಪ್ರಯತ್ನ ಮಾಡಿದರು. ತೆರಿಗೆ ಹಣ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ. 5 ವರ್ಷದಲ್ಲಿ ಒಟ್ಟಾರೆ 73,593 ಕೋಟಿ ಬಾಕಿ ಇದೆ, ನಷ್ಟ ಆಗಿದೆ ನಮಗೆ. ಇದು ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿರುವಂತಹ ರೀತಿ. 14ನೇ ಹಣಕಾಸು ಆಯೋಗದಲ್ಲಿ ಶೇಕಡ 4.71 ತೆರಿಗೆ ಇತ್ತು. 15ನೇ ಹಣಕಾಸು ಆಯೋಗದಲ್ಲಿ 3.64 3.64. ಇದರ ಅರ್ಥ ಏನು? 15ನೇ ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ನಮಗೆ ನಷ್ಟ ಆಗಿದೆ. ರಾಜ್ಯಕ್ಕೆ ಬರುವಂಥ ತೆರಿಗೆನಲ್ಲಿ ನಮಗೆ ನಷ್ಟ ಆಗಿದೆ. 21,698 ಕೋಟಿ ಶಿಫಾರಸು ಮಾಡಿತ್ತು 15ನೇ ಹಣಕಾಸು ಆಯೋಗ. 14 ಮತ್ತು 15ನೇ ಹಣಕಾಸು ಆಯೋಗದಲ್ಲಿ 6,330 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ. ಅಂದರೆ 62,098 ಕೋಟಿ ರೂಪಾಯಿ ತೆರಿಗೆ. ಅದನ್ನು ನೀವು ನಮಗೆ ಕೊಟ್ಟಿಲ್ಲ, ನೀವು ಕಡಿಮೆ. ಎಂಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿದ್ದೀರಿ. ಸಿದ್ದರಾಮಯ್ಯ ಅಂಕಿ ಅಂಶಗಳನ್ನು ಇಟ್ಕೊಂಡು ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಹೋದರು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ನೋಡೋಣ. ಈ ವರ್ಷದ್ದು ಅಂದಾಜು ಕೊಟ್ಟಿದ್ದಾರೆ. ಈ ವರ್ಷದ್ದು ಕೂಡ 24-25 ಅಂದಾಜು ಪ್ರಕಾರ ಸುಮಾರು 62,000 ಕೋಟಿ ಕಡಿಮೆ ಆಗುತ್ತೆ. 62,098 ಕೋಟಿ 5 ವರ್ಷದಲ್ಲಿ ನಮಗೆ ಕಡಿಮೆ ಆಗಿದೆ. 14th ಫೈನಾನ್ಸ್ನಿಂದ 15ನೇ ಫೈನಾನ್ಸ್ನಲ್ಲಿ ಕಡಿಮೆಯಾಯಿತು. ಈ ವರ್ಷದ್ದು ಅಂದಾಜು ಕೊಟ್ಟಿದ್ದಾರೆ. ಈ ವರ್ಷದ್ದು ಕೂಡ 24-25 ಅಂದಾಜು ಪ್ರಕಾರ ಸುಮಾರು 62,000 ಕೋಟಿ ಕಡಿಮೆ ಆಗುತ್ತೆ. 62,098 ಕೋಟಿ 5 ವರ್ಷದಲ್ಲಿ ನಮಗೆ ಕಡಿಮೆ ಆಗಿದೆ. 14th ಫೈನಾನ್ಸ್ನಿಂದ 15ನೇ ಫೈನಾನ್ಸ್ನಲ್ಲಿ ಕಡಿಮೆಯಾಯಿತು. ಈ ವರ್ಷದ್ದು ಅಂದಾಜು ಕೊಟ್ಟಿದ್ದಾರೆ. ಈ ವರ್ಷದ್ದು ಕೂಡ 24-25 ಅಂದಾಜು ಪ್ರಕಾರ ಸುಮಾರು 62,000 ಕೋಟಿ ಕಡಿಮೆ ಆಗುತ್ತೆ. 62,098 ಕೋಟಿ 5 ವರ್ಷದಲ್ಲಿ ನಮಗೆ ಕಡಿಮೆ ಆಗಿದೆ. 14th ಫೈನಾನ್ಸ್ನಿಂದ 15ನೇ ಫೈನಾನ್ಸ್ನಲ್ಲಿ ಕಡಿಮೆಯಾಯಿತು. ಈ ವರ್ಷದ್ದು ಅಂದಾಜು ಕೊಟ್ಟಿದ್ದಾರೆ. ಈ ವರ್ಷದ್ದು ಕೂಡ 24-25 ಅಂದಾಜು ಪ್ರಕಾರ ಸ್ವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ 15ನೇ ಆಯೋಗ 14ನೇ ಆಯೋಗ ನೋಡಿ, 14ನೇ ಆಯೋಗ 28,024 ಕೋಟಿ, ಆದರೆ 15ನೇ ಆಯೋಗ 21,694 ಕೋಟಿ. ಅಂದರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದರ ನಷ್ಟ ಎಷ್ಟಾಗುತ್ತೆ ಅಂಥೇಳಿ ಅಂತ. ಅಂದರೆ 20, 21, 22, 23 ಮತ್ತು 24 ಅದರ ವಿವರಗಳನ್ನು ನಾವು ಕೊಡ್ತಾ ಇದ್ದೀವಿ. ನೋಡಿ, 23, 24, 22, 23 ನೋಡೋಣ. 44,670 ಕೋಟಿ 14ನೇ ಆಯೋಗ ಅದರ ಶಿಫಾರಸು. ಆದರೆ ಬಂದಿರುವಂಥದ್ದಿಷ್ಟು ಈ 15ನೇ ಆಯೋಗದ್ದು 34,596 ಕೋಟಿ. ನಷ್ಟ ಎಷ್ಟು? 10,074 ಕೋಟಿ ಕೊರತೆ ಆಗಿರುವಂಥದ್ದು. ಇನ್ನು 23, 24 ಕೂಡ ಬಂದಿದೆ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರು ಅವರು. 48,110 ಕೋಟಿ ಅಂದರೆ 14ನೇ ಆಯೋಗ ಶಿಫಾರಸು ಮಾಡಿರುವಂಥದ್ದು. ಆದರೆ ಬಂದಿರುವಂಥದ್ದೆಷ್ಟು, ಆಗ್ತಿರುವಂಥದ್ದು ಎಷ್ಟಾಗಬಹುದು ಅನ್ನುವಂಥದ್ದು 23, 24 37,252 ಅಂದರೆ 10,858 ಕೋಟಿ. ಟೋಟಲ್ ಅವ್ರು ಹೇಳುವಂಥದ್ದು ಏನು ಅಂದರೆ 5 ವರ್ಷದಲ್ಲಿ 73,000 ಕೋಟಿ ನಷ್ಟ ಅಂತ ಟೋಟಲ್. ಅಂದರೆ 20, 21, 22, 22, 23, 23, 24. ಸೊ ಈ 4-5 ವರ್ಷಗಳಿಂದ ಸೇರಿಸಿದರೆ ಒಟ್ಟು 73,000 ಕೋಟಿ ನಷ್ಟ ಅಂತ. ಅಂದರೆ ಇದು ಅನುದಾನದ ತಾರತಮ್ಯ. ಈ ಅನುದಾನದ ತಾರತಮ್ಯ ವಿಚಾರವನ್ನು ಎತ್ಕೊಂಡೇ ನಾವು ಪ್ರತಿಭಟನೆ ಮಾಡ್ತೀವಿ, ದಿಲ್ಲಿಗೆ ಬರ್ತೀವಿ, ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ. 2024, 25, 26 ಸೊ ಅದರ ವಿವರಗಳು ಎಷ್ಟಾಗ್ಬೋದು ಅಂತ. 14ನೇ ಆಯೋಗ 53,883, 15ನೇ ಆಯೋಗ 41,711 ಅಂದರೆ 12,172 ಕೊರತೆ. ಇನ್ನು ನೋಡಿ, ಇನ್ನು 25, 26 ಎಷ್ಟು ಅಂತಂದರೆ 60,349 ಕೋಟಿ.
ಆದರೆ 15ನೇ ಆಯೋಗ ಹೇಳ್ತಿರುವಂಥದ್ದು ಅದರ ಪ್ರಕಾರ ಎಷ್ಟಪ್ಪ ಅಂದರೆ 46,716 ಕೋಟಿ, 13,630 ಕೋಟಿ ನಷ್ಟ ಆಗ್ಬೋದು ಅಂತ. ಅಂದರೆ ಇವೆಲ್ಲವೂ ಸೇರಿಕೊಂಡು ಒಟ್ಟು 62,098 ಕೋಟಿ ಒಟ್ಟು ಕೊರತೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸೊ ಇದು ಸಂಗತಿ. ಹೀಗಾಗಿ ಏನು ಅಂತಂದರೆ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ, ಇದರ ವಿರುದ್ಧ ನಾವು ಪ್ರತಿಭಟಿಸ್ತೀವಿ, ದಿಲ್ಲಿಗೆ ಬಂದು ಪ್ರತಿಭಟನೆ ಮಾಡ್ತೀವಿ. ಇದು ಸಿದ್ದರಾಮಯ್ಯನವರು ಕೊಟ್ಟಿರುವಂಥ ಎಚ್ಚರಿಕೆ, ಇದು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಎಚ್ಚರಿಕೆ. ನಾವು ಬರ್ತೀವಿ, ದಿಲ್ಲಿನಲ್ಲಿ ನಾವು ಹೋರಾಟ ಮಾಡ್ತೀವಿ. ಇದು ಬರೀ ಬಿ ಜೆ ಪಿದು ಅದು ಇದೊಂದು ಯೋಚನೆ ಮಾಡಬೇಡಿ, ಇದು ಎಲ್ಲರೂ ಕೂಡ ಸೇರ್ಕೊಂಡೇ ಹೋರಾಟ ಮಾಡೋಣ ಬನ್ನಿ ಅಂತ ಕರೆದಿದ್ದಾರೆ. 14-15ನೇ ಹಣಕಾಸು ಆಯೋಗದಲ್ಲಿ ಕಡಿಮೆ ಆಗಿದೆ, 14ನೇ ಹಣಕಾಸು ಆಯೋಗದಲ್ಲಿ 4.71% ತೆರಿಗೆ ಇತ್ತು, 15ನೇ ಹಣಕಾಸು ಆಯೋಗದಲ್ಲಿ 3.64% ತೆರಿಗೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಪ್ರಕಾರ ನಮಗೆ ನಷ್ಟ ಆಗಿದೆ. ಇನ್ನು ರಾಜ್ಯಕ್ಕೆ ಬರುವಂಥ ಸುಮಾರು ಎಷ್ಟರ ಮಟ್ಟಿಗೆ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ಹೇಳಿದರು. 1.07 28,024 ಕೋಟಿ ಹಣ ಆಯೋಗದ ಶಿಫಾರಸು ಮಾಡಿತ್ತು. ಆದರೆ 15ನೇ ಹಣಕಾಸು ಆಯೋಗದ ಪ್ರಕಾರ ಎಷ್ಟು ಬಂದಿದೆ, ಅದರ ಪ್ರಕಾರ ಎಷ್ಟು ನಷ್ಟ ಆಗಿದೆ? 14-15 ಹಣಕಾಸು ಆಯೋಗದಲ್ಲಿ 6,330 ಕೋಟಿ. ಮಧ್ಯಂತರ ವರದಿನಲ್ಲಿ ವಿಶೇಷ ಅನುದಾನ ನೀಡಲಿಕ್ಕೆ ಶಿಫಾರಸು ಮಾಡಲಾಗಿತ್ತು. ಆದರೆ ಕೇಂದ್ರದಿಂದ 5,495 ಕೋಟಿ ರೂಪಾಯಿ, ಕೇಂದ್ರದಿಂದ ಒಟ್ಟು 11,495 ಕೋಟಿ ರಾಜ್ಯಕ್ಕೆ ಬರಬೇಕಾಗಿತ್ತು. 5 ವರ್ಷದಲ್ಲಿ 73,000 ಕೋಟಿ ನಷ್ಟವಾಗಿದೆ ಎನ್ನುವಂಥ ಮಾತು. ಪೆರಿಫೆರಲ್ ರಿಂಗ್ ರಸ್ತೆಗೆ 3,000 ಕೋಟಿ, ಜಲಮೂಲಗಳ ಅಭಿವೃದ್ಧಿಗೆ 3,000 ಕೋಟಿ, ರಾಜ್ಯದಿಂದ 4,30,000 ಕೋಟಿ ಹಣ ಸಂಗ್ರಹ ಆಗಿದೆ, ತೆರಿಗೆ ಸಂಗ್ರಹ ಆಗಿದೆ. ದೇಶದಲ್ಲೇ ತೆರಿಗೆ ಸಂಗ್ರಹದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕಕ್ಕೆ 2ನೇ ಸ್ಥಾನ. ಆದರೂ ಕೂಡ ನಮಗೆ ಈ ರೀತಿ ನಷ್ಟ ಆಗ್ತಾಯಿದೆ. ಏನಿದೆ ಅರ್ಥ? ಹಾಗಾದರೆ ಯಾಕೆ ಹೀಗೆ ಮಾಡ್ತೀರಿ?